ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ರಿವ್ಯೂ ಕನ್ನಡಿಗ. ಈಗ ಒಂದು ಯೂನಿಕ್ ಬೈಕ್ ಅಂತಲೇ ಹೇಳ್ಬೋದು, ಅದನ್ನು ನಿಮಗೆ ತೋರಿಸೋಣ ಅಂತ ಇದ್ದೀನಿ. ನೋಡ್ತೀರಾ? ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿ. ಇದೇ ನೋಡಿ, ಬಜಾಜ್ ಡಿಸ್ಕವರಿ 125. ಇದು ಲಾಂಚ್ ಆಗಿದ್ದು 2004ರಲ್ಲಿ. 1970 nobody has touched me, sir. Not even my ears. See him, sir. Nonsense. ಮತ್ತು ಇದೊಂಥರ ಆ ಟೈಮಲ್ಲೇ 2004ರಲ್ಲಿ ಒಂಥರ ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ, ಮತ್ತು ಒಂಥರ ಡಿಸೈನ್ ವೈಸ್, ಲುಕ್ ವೈಸು ಸೂಪರ್ ಗಾಡಿ ಅಂತಲೇ ಹೇಳ್ಬೋದು ಇದನ್ನು. ಮತ್ತು ಇದೊಂಥರ ಅದೃಷ್ಟ ಲಕ್ಷ್ಮಿ ಇದ್ದಂಗೆ ಬಜಾಜ್ ಅವರಿಗೆ. ಯಾಕೆ ಅದೃಷ್ಟ ಲಕ್ಷ್ಮಿ ಅಂದರೆ, ಕಮ್ಯೂಟರ್ ಸೆಗ್ಮೆಂಟಲ್ಲಿ ಒಂಥರ ಧೂಳೆಪ್ಸಿದ ಗಾಡಿ ಇದು ಆ ಟೈಮಲ್ಲಿ. ಮತ್ತು ಇದ್ರ ಪರ್ಫಾರ್ಮೆನ್ಸ್ ಎಲ್ಲ ಸೂಪರಾಗಿತ್ತು. ಇದನ್ನು ನೋಡ್ತಾ ಇದ್ದರೆ ಜನ ಎಲ್ಲ ಸೈಕ್ ಆಗ್ತಿದ್ರು ಆ ಟೈಮಲ್ಲಿ. ಆ ಥರ ಮಾಡಿದರು ಗಾಡಿನ. ಇದ್ರ ಇಂಜಿನ್ ಬಗ್ಗೆ ನೋಡೋದಾದರೆ 4 ಸ್ಟ್ರೋಕ್ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. 11 PS ಮ್ಯಾಕ್ಸಿಮಮ್ ಪವರು, 11 Nm ಟಾರ್ಕು. ಇದ್ರ ಫ್ಯೂಯಲ್ ಟ್ಯಾಂಕ್ ಬಂದು 8 ಲೀಟರ್ಸ್ ಹಿಡಿಯುತ್ತೆ ಟ್ಯಾಂಕ್ ಫುಲ್ ಆಗೋಕ್ಕೆ. ಮತ್ತು ಇದು ಹ್ಯಾಲೋಜಿನ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಫ್ರಂಟ್ಗೆ, ಮತ್ತು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಗೂ ಕೊಟ್ಟಿದ್ದಾರೆ. ಮತ್ತು ಸೆಲ್ಫ್ ಸ್ಟಾರ್ಟ್ ಇದೆ ಈ ಗಾಡಿಗೆ. ಆಗಿನ ಟೈಮಲ್ಲೇ ಸೆಲ್ಫ್ ಸ್ಟಾರ್ಟ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಕಿಲ್ ಸ್ವಿಚ್ಚು ಕೊಟ್ಟಿದ್ದಾರೆ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ. ಮತ್ತು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಗಾಡಿನ. ಬಾಂಬ್ ಆಗಿದೆ. ಇದೊಂಥರ ಕ್ರೇಜಿ ಗಾಡಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಇನ್ನೊಂದು ಇದೆ, ಹೇಳ್ತೀನಿ ನಿಮಗೆ. ನೀವು ನೋಡಿದ್ರೆ ಸೈಕ್ ಆಗ್ತೀರಾ ಈ ಗಾಡಿನ. ಆದರೆ ಈ ಗಾಡಿ ತುಂಬ ಹಳೇದಾಗಿರೋದ್ರಿಂದ ಫುಲ್ಲು ರೋಸ್ಟಾಗಿ ಮಾಡಿಬಿಟ್ಟಿದ್ದೀನಿ ಈ ಗಾಡಿನ. ಯಾವ ಇವೆಲ್ಲ ಚೆನ್ನಾಗೇ ನೋಡ್ಕೊತ ಇದ್ದೀನಿ ಇದನ್ನು. ಇದರಲ್ಲಿ ಬ್ಯಾಟ್ರಿ ಇಲ್ಲ. ಮತ್ತು ಚೀಟಿಂಗ್ ಕರ್ತಾ ಇತ್ತು, ಚೀಟಿಂಗ್ ಕರ್ತಾ ಇತ್ತು. ಮತ್ತು ಯಾವುದೇ ಥರದ ಸ್ವಿಚ್ಗಳು ವರ್ಕ್ ಆಗಲ್ಲ. ಮತ್ತು ಸೈಡ್ ಇಂಡಿಕೇಟರ್ಸ್ ಯಾವುದು ಕರೆಕ್ಟಾಗಿ ಇಲ್ಲ ಇದಕ್ಕೆ. ಮತ್ತೆಲ್ಲ ಒಡೆದೋಗಿದೆ, ನೋಡ್ತಾ ಇರ್ಬೋದು ಫೇರಿಂಗ್ಸ್ ಎಲ್ಲ. ನಾವು ಜಾಸ್ತಿ ಯೂಸ್ ಮಾಡಲ್ಲ ಈ ಗಾಡಿನ. ಏನು ಯೂಸ್ ಮಾಡಿದ್ರೂ ಮನೆಯಿಂದ ಅಂಗಡಿಗೆ, ಅಂಗಡಿಯಿಂದ ಮನೆಗೆ ಅಷ್ಟೇ. ಆದ್ದರಿಂದ ಇದನ್ನು ಜಾಸ್ತಿ ರೆಡಿ ಮಾಡ್ಸೋಕ್ಕೆ ಹೋಗಿಲ್ಲ, ಸುಮ್ಮನೆ ವೇಸ್ಟ್ ಅಂತ. ನಾನು ಮನೇಲಿ ಇರಲ್ಲ, ಆದ್ದರಿಂದ ನಮ್ಮ ಮನೇಲಿ ಯಾರೂ ಯೂಸೇ ಮಾಡಲ್ಲ. ನಮ್ಮ ಅಪ್ಪ ಅಂತೂ ಯೂಸೇ ಮಾಡಲ್ಲ ಇದನ್ನು. ನಮ್ಮ ಅಣ್ಣ ಇದ್ದಾಗ ಅಣ್ಣ, ನಾನು ಅಷ್ಟೇ, ಇಬ್ಬರೇ ಯೂಸ್ ಮಾಡೋದು. ಆದ್ದರಿಂದ ಇದನ್ನು ರೆಡಿ ಮಾಡ್ಸೋಕ್ಕೆ ಹೋಗಿಲ್ಲ ಜಾಸ್ತಿ. ಗಾಡಿ ಕಂಡೀಷನಲ್ಲಿದೆ ಇಂಜಿನ್ ಎಲ್ಲ. ಬೇರೆ ಪಾರ್ಟ್ಸ್ ಎಲ್ಲ ಸ್ವಲ್ಪ ಅನ್ಕಂಡೀಷನ್ ಆಗಿದೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಇದೆ ಅಷ್ಟೇ. ಗಾಡಿ ಚೆನ್ನಾಗೇ ಓಡುತ್ತೆ. ಮತ್ತು ಡಿಸ್ಕವರಿನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಒಂದೇನೆಂದರೆ 2020ರಲ್ಲಿ ಡಿಸ್ಕವರಿನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಯಾಕೆ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅಂದರೆ, ಪಲ್ಸರ್ 150, 125cc ನೋಡಿರ್ತೀರ, ಹೌದಲ್ವಾ? ಅದೇ ಥರ ಆವಾಗಿನ ಕಾಲ ಅಂದರೆ 2020 ಹಿಂದೆ ಡಿಸ್ಕವರಿಯಲ್ಲೇ 150, 125, 100cc ಬೈಕ್ಗಳಿದ್ವು. ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಪಲ್ಸರ್ 125, 150, 180 ಅವಾಗಿತ್ತು. ಆದರೂ ಮತ್ತೆ ಈಗ ಸ್ವಲ್ಪ ಚೇಂಜ್ ಮಾಡಿ, ಮಾಡಿಫಿಕೇಷನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಯಾಕೆ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅಂದರೆ, ಈ ಸೆಗ್ಮೆಂಟಲ್ಲಿ
ಡಿಸ್ಕವರಿ ಇದು ಏನಿದೆ ಅಲ್ಲ, ಇದು ಸ್ವಲ್ಪ ಸೇಲ್ಸು ಕಮ್ಮಿ ಆಯಿತು. ಬಜಾಜ್ ಅವರಿಗೆ ಲಾಸ್ಟಿಗೆ ಹೊಡ್ತಾ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಬೀಳಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಬೇರೆ ಕಂಪ್ನಿಯವರೆಲ್ಲ ಗಾಡಿಗಳು ಬೇರೆ ಥರ ಚೆನ್ನಾಗಿ ಒಳ್ಳೊಳ್ಳೆ ಗಾಡಿಗಳ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದರು, ಇದಕ್ಕಿಂತ ಬೆಟರ್ ಆಗಿರೋ ಗಾಡಿಗಳ್ನ. ಆದ್ದರಿಂದ ಇದಕ್ಕೆ ಸ್ವಲ್ಪ ಹೊಡ್ತಾ ಸ್ಟಾರ್ಟ್ ಆಯಿತು. ಜನ ಎಲ್ಲ ಬೇರೆ ಬ್ರ್ಯಾಂಡ್ಗಳಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು. ಅದರಿಂದ ಇದನ್ನು ಸ್ಟಾಪ್ ಮಾಡಿಬಿಟ್ರು. ಅದಕ್ಕೆ ಇದ್ರ ಸೇಲ್ಸ್ ಕಮ್ಮಿ ಆದ್ದರಿಂದ ಬಜಾಜ್ ಅವರು ಅದನ್ನು ಒಂದು ತೀರ್ಮಾನ ತಗೊಂಡು ಇದು ಸರಿಯಾಗಲ್ಲ ಅಂತ ಪಲ್ಸರ್ 150, 125 ಇದನ್ನು ಗ್ರೋ ಮಾಡೋಣ, ಡಿಸ್ಕವರಿನ ಡಿಸ್ಕಂಟಿನ್ಯೂ ಮಾಡೋಣ ಅಂತ ನಿಲ್ಲಿಸ್ಬಿಟ್ರು. ಆದ್ದರಿಂದ ಈಗ ಅಷ್ಟು ಡಿಸ್ಕವರಿ ನೀವು ಎಲ್ಲೂ ನೋಡೋಕ್ಕೆ ಸಿಗುತ್ತೆ. ಹಳೆ ಯಾರು ಇಟ್ಕೊಂಡಿರ್ತಾರೋ ಅವ್ರ ಹತ್ರ ಇದೆ, ಕೆಲವೊಬ್ರು ಯೂಸ್ ಮಾಡ್ತಾರೆ ಈಗಲೂ. ಅದು ಬಿಟ್ಟರೆ ಬೇರೆ ಬೇರೆ ಗಾಡಿಗಳ್ನ ಓಡಿಸೋಕ್ಕೆ ಇಷ್ಟಪಡ್ತಿದ್ದಾರೆ. ಆದ್ದರಿಂದ ಇದು ಫ್ಲಾಪ್ ಆಯಿತು, ಡಿಸ್ಕಂಟಿನ್ಯೂ ಮಾಡಿಬಿಟ್ರು ಇದನ್ನು. ಸೊ ಇದೇ ಲಾಸ್ಟು. ಅಂದರೆ ಅದರಲ್ಲೂ ಇದು ಫಸ್ಟ್ ಜೆನ್ನು, ನಾವು ತೊಗೊಂಡಿರೋದೇ ಫಸ್ಟ್ ಜೆನ್ 125cc ಗಾಡಿ ಇದು. ಇದರಲ್ಲಿ ಇನ್ನೊಂದು ವೇರಿಯಂಟ್ ಇದೆ, ಸೆಕೆಂಡ್ ಜೆನ್ನು, ಥರ್ಡ್ ಜೆನ್ನು ಇದೆ, ಮತ್ತು ಫೋರ್ತ್ ಜೆನ್. 4 ಜೆನ್ ಇದ್ದಾವೆ, 4 ಜನ್ರೇಷನ್ ಬೈಕ್ ಇದ್ದಾವೆ ಡಿಸ್ಕವರಿಯಲ್ಲಿ. ಆದರೆ ಈ ಥರ ಫೇರಿಂಗ್ಸ್ ಎಲ್ಲ ಇಲ್ಲ. ಮತ್ತು ಸೆಕೆಂಡ್ ಜೆನ್ನು ಮತ್ತು ಥರ್ಡ್ ಜೆನ್ನು, ಫೋರ್ತ್ ಜೆನ್ನಿಗೆಲ್ಲ ಅದು ಫೇರಿಂಗ್ಸ್ ಬೇರೆ ಟೈಪ್ ಬರುತ್ತೆ. ಮತ್ತು ಒಳಗಿಂದ ಇದೇನಿದೆ ಅಲ್ಲ, ಇದು ಮಾತ್ರ ಸೇಮ್ ಇದೆ. ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಇನ್ನೆಲ್ಲ ಅದೇ, ಇಂಜಿನೆಲ್ಲ ಸೇಮೇ ಬರುತ್ತೆ, ಸ್ವಲ್ಪ ಇಂಜಿನ್ ಡಿಸೈನ್ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಇದೆಲ್ಲ ಇಂಜಿನೆಲ್ಲ ಅದೇ ಥರ ಇರುತ್ತೆ. ಆಗಲೇ ಹೇಳಿದೆ ಒಂದು ವಿಷಯ ಹೇಳ್ತೀನಿ ಅಂತ. ಅದೇನಪ್ಪ ಅಂದರೆ, ಈ ಎಕ್ಸಾಸ್ಟ್ ಕಾಣಿಸ್ತಾ ಇದೆಯಲ್ಲ, ಈ ಗಾಡಿಯಲ್ಲೇ ಇದೊಂಥರ ಸ್ಪೆಷಲ್ ಪಾರ್ಟ್ ಅಂತ ಇದು ಆ್ಯಕ್ಚುಲಿ ಚೆನ್ನಾಗಿರೋದೇ ಹೇಳ್ಬೋದು. ಇದು ಯಾಕೆ ಸ್ಪೆಷಲ್ ಪಾರ್ಟ್ ಅಂದರೆ, ಇದು ಎಷ್ಟು ಹವಾ ಕ್ರಿಯೇಟ್ ಮಾಡ್ತಿದೆ ಅಂದರೆ ನಮ್ಮೂರಲ್ಲಿ ಒಂಥರ ಗತ್ತು ಗಾಂಭೀರ್ಯ ಎಲ್ಲ ಮೇಂಟೈನ್ ಮಾಡ್ಸೋಕ್ಕೆ ಇದೊಂಥರ ಮೇಯ್ನ್ ರೀಸನ್ನು ನನಗೆ ಅಂತಲೇ ಹೇಳ್ಬೋದು. ಇದ್ರ ಸೌಂಡ್ ಇದೆಯಲ್ಲ ಕ್ರೇಜಿಯಾಗಿ ಬರುತ್ತೆ. ಇದು ಫುಲ್ ಸಿಸ್ಟಮ್ಮು ಏನು ಸ್ಟಾಕಲ್ಲಿ ಬರುತ್ತಲ್ಲ ಅದೇ ಇದು. ಆದರೆ ಇದು ನೀರಲ್ಲಿ ನಿಲ್ಲಿಸಿ ಕೆಳಗೆ ಎಲ್ಲ ತುಕ್ಕಿಡ್ದೋಗಿ ಸೌಂಡ್ ಎಲ್ಲ ಚೇಂಜ್ ಆಗೋಗಿದೆ. ಓಪನ್ ಆಗಿಬಿಟ್ಟಿದೆ ಸೈಲೆನ್ಸರು, ಅಲ್ಲಲ್ಲಿ ತೂತಾಗಿದೆ. ಆದ್ದರಿಂದ ಇದು ಒಂಥರ ಸೌಂಡ್ ಕ್ರೇಜಿಯಾಗಿ ಬರುತ್ತೆ ಇದ್ರ ಸೌಂಡು. ಅದು ತೂತಾಗಕ್ಕೆ ಇನ್ನೊಂದು ಕಾರಣ ಇದೆ. ಈ ಇಂಜಿನಿಂದ ಬರೋ ಸ್ಪಾರ್ಕ್ ಏನಿರುತ್ತೆ ಒಳಗೆ, ಅದು ಪ್ರೊಡ್ಯೂಸ್ ಮಾಡೋ ಸ್ಪಾರ್ಕು ಅಷ್ಟು ಹೆವಿಯಾಗಿರುತ್ತೆ. ಈ ಎಕ್ಸಾಸ್ಟ್ ತಡ್ಕೊಳೋದು ಮಾಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ ಇಲ್ಲ. ಅದಕ್ಕೆ ಬ್ಯಾಕ್ ಫೈರ್ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಸತಿ, ಅಷ್ಟು ಹೆವಿ ಇಂಜಿನ್ ಇದೆ. ಮಾತ್ರ ಬಜಾಜ್ ಅವ್ರು ಸೈಕಾಗಿ ಮಾಡಿದ್ದಾರೆ ಬಜಾಜ್ ಇಂಜಿನ್ನ ಆವಾಗಿನ ಟೈಮಲ್ಲಿ. ಈಗ ಬರೋ ಅಂಥ ಗಾಡಿಗಳ್ದು ಇಂಜಿನ್ ಅಷ್ಟೇನು ಇರಲ್ಲ. ಯಾಕೆ ಇರಲ್ಲ ಅಂತ ರೀಸನ್ ಹೇಳ್ತೀನಿ ನೋಡಿ. ಈಗೆಲ್ಲ BS ಅಂತ ಕೇಳಿರ್ತೀರ. BS ಬಂದಿರೋದ್ರಿಂದ ಇಂಜಿನ್ ಎಲ್ಲ ಟ್ಯೂನಿಂಗ್ ಮಾಡ್ಸೋಕ್ಕೆ ಹೇಳ್ಬಿಡ್ತಾರೆ. ಆದ್ದರಿಂದ ಇಂಜಿನ್ ಎಲ್ಲ ಟ್ಯೂನ್ ಆಗೋಗುತ್ತೆ, ಅಷ್ಟು ರಿಫೈನ್ಡ್ ಆಗಿರಲ್ಲ. ಫುಲ್ಲು ರಾ ಏನು ಸಿಗೋದೇ ಇಲ್ಲ. ನಮಗೆ ಫುಲ್ ಸಾಫ್ಟಾಗಿರುತ್ತೆ. ಆದ್ದರಿಂದ ನೀವು ಅಷ್ಟು ಫೀಲ್ ಮಾಡೋಕ್ಕಾಗಲ್ಲ ಗಾಡಿನ. ಆದರೆ ಈ ಗಾಡಿ ಮಾತ್ರ ಬಾಂಬಾಗೆ ಕ್ರೇಜಿ ಅಂತಲೇ ಹೇಳ್ಬೋದು, ಅಷ್ಟು ಸೈಕಾಗಿರುತ್ತೆ. ಇದನ್ನು ನೋಡಿದ್ರೆ ನಿಮಗೆ ಸೌಂಡ್ ಕೇಳಿಸ್ತೀನಿ ಎಕ್ಸಾಸ್ಟಿಂದು. ಬನ್ನಿ ತೋರಿಸ್ತೀನಿ, ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಸೌಂಡ್ ಬರುತ್ತೆ ಅಂತ ಕೇಳಿಸ್ಕೊಳ್ಳಿ. ನೋಡಿದ್ರಲ್ಲ ಯಾವ ಥರ ಸೈಕಾಗಿ ಸೌಂಡ್ ಬರುತ್ತೆ ಅಂತ. ಅವಾಗವಾಗ ಬ್ಯಾಕ್ ಫೈರ್ ಹೊಡಿತಾ ಇರುತ್ತೆ, ಮಾತ್ರ ಕ್ರೇಜಿಯಾಗಿರುತ್ತೆ ನೋಡೋಕ್ಕೆ, ಕೇಳಿಸ್ಕೊಳ್ಳೋಕ್ಕೆ ಸೈಕಾಗಿರುತ್ತೆ. ನನಗೊಂಥರ ಫೇವ್ರೇಟ್ ಬೈಕ್ ಅಂತಲೇ ಹೇಳ್ಬೋದು ಇದು. ಇಂಜಿನ್ ಅಷ್ಟು ಹೆವಿ ಇದೆ ಇದ್ರದ್ದು, ಆದ್ದರಿಂದ ಅಷ್ಟು ಬ್ಯಾಕ್ ಫೈರ್ ಹೊಡಿಯುತ್ತೆ. ಫುಲ್ ರಾ ಇರುತ್ತೆ, ರಾ ಪವರ್ ಇರೋದು ಇಂಜಿನಿಂದು.
ಪರ್ಫಾಮೆನ್ಸು ಮಾತ್ರ ಇನ್ಶೆಲ್ಲಂತೂ ಕಿತ್ಕೊಂಡು ಹೋಗ್ತಿರೋದು ಗಾಡಿ. ನೀವೆಲ್ಲ ಲೈಕು ಶೇರು ಕಮೆಂಟು ಕಂಪಲ್ಸರಿ ಮಾಡೋಗಿ, ಸುಮ್ಮನೆ ನೋಡೋಕೆ ಹೋಗ್ಬೇಡಿ. ಇದ್ರೇ ನಾನು ಮುಂದೆ ಇನ್ನೂ ವೀಡಿಯೋ ಮಾಡೋಕ್ಕಾಗೋದು. ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರಾ, ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರಾ, ಇನ್ನೂ ವೀಡಿಯೋಗಳು ತುಂಬ ಬರ್ತಾ ಹೋಗುತ್ತೆ. ಇನ್ನೂ ಒಳ್ಳೊಳ್ಳೆ ಗಾಡಿಗಳ್ನ ತೋರಿಸ್ತೀನಿ ನಿಮಗೆ. ಮತ್ತು ನನ್ನ ಇನ್ಸ್ಟಾಗ್ರಾಮು ಇದೆ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಏನೇ ಇದ್ರೂ ಅದರಲ್ಲಿ ಇನ್ಫಾರ್ಮೇಷನ್ ಅದರಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಏನಾದರೂ ನಿಮ್ಮ ಹತ್ರ ಬೈಕ್ಗಳು ಇದ್ದರೆ, ಒಂಥರ ಯೂನಿಕ್ ಬೈಕ್ ಇದ್ದರೆ ನಿಮಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾನು ಬಂದು ರಿವ್ಯೂ ಮಾಡ್ತೀನಿ. ನನಗೂ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಅಂತ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ